ಇಂಪಾರ್ಟೆಂಟು, ಏನು ಮಾಡಬೇಕು ಏನು ಮಾಡಬಾರ್ದು, ಒಂದು ಲೈಫ್ ಅದು ಒಂದು ಇದನ್ನು ತೋರಿಸಿದ್ದಾರೆ. ಎಸ್ಪೆಷಲಿ ಆ್ಯಕ್ಟಿಂಗ್ ಎಲ್ಲರದ್ದು ಚೆನ್ನಾಗಿದೆ. ಆರವ್ ಅವ್ರದ್ದು ಮಾತ್ರ ಆ್ಯಕ್ಟಿಂಗು ಎಕ್ಸ್ಪ್ರೆಷನ್ಸು ತುಂಬ ಚೆನ್ನಾಗಿದೆ. ಸಾಂಗ್ಸ್ ಹ್ಯಾವ್ ಕಮ್ ವೆರಿ ವೆಲ್. ಥ್ಯಾಂಕ್ ಯು. ಅದು ಕಾಲೇಜಲ್ಲಿ ನವೆ ಡೇಸ್ ಈಗ ಡ್ರಗ್ ಕಾಲೇಜ್ಗಳಲ್ಲಿ ಅಥವಾ ಹೊರಗಡೆ ಎಲ್ಲಾದರೂ ನಡೀತಾ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟು ಅದನ್ನು ಯಾವ ಥರ ತೆಗೆದಿದ್ದಾರೆ ಅಂದರೆ ಆ ಡ್ರಗ್ಗಳು ಇರಬಾರ್ದು ಅನ್ನೋದನ್ನು ತೋರಿಸಿದ್ದಾರೆ. ಅದು ಅಮಾಯಕರು ಬಲಿಯಾಗಬಾರ್ದು ಇದರಲ್ಲಿ. ಆ ಥರ ಆಗಿರೋದ್ರಿಂದ ಡ್ರಗ್ ಕಂಟೆಂಟ್ ಅಂತೂ ತಂದಿದ್ದಾರಲ್ಲ, ಈಗ ಯೂತ್ಗೆ ಜನ್ರೇಷನ್ಗೆ ಗೊತ್ತಾಗುತ್ತೆ ಏನು ಮಾಡ್ಬಾರ್ದು ಏನು ಮಾಡಬೇಕಂತ. ಸೊ ತಾಯಿ ಸೆಂಟಿಮೆಂಟ್ ಭಾಳ ಚೆನ್ನಾಗಿದೆ. ಸೊ ಎವ್ರಿಥಿಂಗ್ ಇದೆ. ಫೀಲ್ ಮ್ಯೂಸಿಕ್ ಅಂತೂ ಭಾಳ ಸೂಪರ್. ಲೊಕೇಶನ್ಸ್ ವೆರಿ ಗುಡ್. ಆ ಫೀಲ್ ಇದೆ. ಈಗ ಜೂನ್ ಜುಲೈ ಈಗ ಮಳೆಕಾಲ ಅಲ್ಲ, ಅದು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅವ್ರಿಗೂ ಆ್ಯಂಡ್ ಎಂಟೈರ್ ಟೀಮ್, ಡೈರೆಕ್ಟ್ರಿಗೆ, ಆದಮೇಲೆ ಮ್ಯೂಸಿಕ್ ಡೈರೆಕ್ಟ್ರಿಗೆ, ಹೀರೋಯಿನ್ಸು ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಸಲ್ಲುತ್ತೆ. ಎಲ್ಲ ಈ ಒಂದು ಯೂನಿಟ್ ಆಗಿ ಒಂದು ಟೀಮ್ ವರ್ಕ್ ಮಾಡಿದೆ. ಸೊ ಐ ವಿಶ್ ಯು ಆಲ್ ಬೆಸ್ಟ್ ಫಾರ್. ಥ್ಯಾಂಕ್ ಯು ಸರ್. ಸಿನಿಮಾ ಬರ್ತಾ ಇದ್ದರೆ ಅಂದರೆ ಒಂಥರ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ಇವಾಗ ಹೀರೋಯಿನ್ ಆಗಿರ್ಬೋದು, ಸುಮಾರು ಒಂದು ಚಿತ್ರದಲ್ಲಿ ಎಷ್ಟೊಂದು ನಟರು ಎಲ್ಲ ಹೊಸಬ್ರೆ. ಸೊ ಆ್ಯಂಡ್ ಡೈರೆಕ್ಟರ್ ಬಗ್ಗೆನೂ ಹೇಳಬೇಕಂದ್ರೆ ತುಂಬ ಚೆನ್ನಾಗಿ ಒಂಥರ ಕಥೆನ ತೊಗೊಂಡು ಹೋಗಿದ್ದಾರೆ. ಸೊ ಎಲ್ಲೂ ಒಂದು ರೀತಿ ಬೋರ್ ಆಗೋಲ್ಲ. ಸಾಂಗ್ಸ್ ಆಗಿರ್ಬೋದು, ಸೊ ಸಾಂಗ್ಸ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಆ್ಯಂಡ್ ಕೆಲವೊಂದು ಫೈಟ್ಸು ಅಷ್ಟೇ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಓವರಾಲ್ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಎಂಜಾಯ್ ಮಾಡ್ಬೋದು. ಸೊ ಆಲ್ ದಿ ಬೆಸ್ಟ್. ಸ್ಟಾರ್ಟ್ ಮಾಡಲ. ಮೂವಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಮಾಡಿರುವಂತೆಲ್ಲರೂ ಕೂಡ ಹೊಸಬರು, ಇನ್ಕ್ಲೂಡಿಂಗ್ ಡೈರೆಕ್ಟರ್ ಆಲ್ಸೋ. ಸಂಜಯ್ ಮಳವಳ್ಳಿ ಅಂದ್ಬಿಟ್ಟು ನನ್ನ ಆತ್ಮೀಯ ಗೆಳೆಯ. ತುಂಬ ಮೂವಿ ಅದ್ಭುತವಾಗಿ ಬಂದಿದೆ, ಎಲ್ಲೂ ಕೂಡ ಬೋರ್ ಅನಿಸಲ್ಲ. ಸಾಂಗ್ಸ್ಗಳಾಗಿರ್ಬೋದು, ಲಿರಿಕ್ಸ್ಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಬಂದಿದೆ. ಪ್ರೊಡ್ಯೂಸರ್ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅವರು ಕೂಡ ಒಂದು ಕ್ಯಾರೆಕ್ಟರ್ ರೋಲ್ ಪ್ಲೇ ಮಾಡಿದ್ದಾರೆ. ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹೀರೋ ತುಂಬ ಆ್ಯಕ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಹೀರೋಯಿನ್ ತುಂಬ ಕ್ಯೂಟ್ ಆಗಿದ್ದಾರೆ. ಈ ಥರ ಒಂದು ಕನ್ನಡ ಸಿನಿಮಾ ಇದುವರೆಗೂ ಬಂದಿರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮೂವಿಲಿ. ನಾವು ಕನ್ಫ್ಯೂಸ್ ಆಗ್ತೀವಿ ನೆಕ್ಸ್ಟ್ ಏನಾಗ್ಬೋದು ಅಂತ. ಆದರೆ ಫೈನಲಿ ಕನ್ಕ್ಲೂಡೆಡ್ ಮಾತ್ರ ತುಂಬ ಹ್ಯಾಪಿ ಎಂಡಿಂಗ್ ಆಗಿರುತ್ತೆ. ಸೊ ಸ್ಯಾಡ್ನೆಸ್ ಏನಪ್ಪ ಅಂತಂದರೆ ಅವ್ರ ತಾಯಿಗೆ ಒಬ್ರು ಇರಬೇಕಾಗಿತ್ತು ಅನ್ನೋದು ನಮ್ಮ ಆಶಯ. ಆದರೂ ಕೂಡ ಒಂದು ಸ್ಟೋರಿ ಆಗಿರೋದ್ರಿಂದ ತುಂಬ ಅದ್ಭುತವಾಗಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದಿದ್ದಾರೆ. ಇಂಥ ಕಲಾವಿದರು ಇನ್ನು ಮುಂದೆ ಬರಬೇಕು, ಅವ್ರು ತುಂಬ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ನಾನು ಈ ಮೂಲಕ ಅವ್ರಿಗೆ ಹಾರೈಸ್ತೀನಿ. ಫಿಲಮ್ ತುಂಬ 100 ಡೇಸ್ ಸಕ್ಸಸ್ಫುಲ್ ಆಗಿ ಚೆನ್ನಾಗಿ ಓಡಲಿ ಅಂತ ನಾನು ಈ ಮೂಲಕ ಅವ್ರನ್ನ ಆಶೀರ್ವಾದ ಕೇಳ್ಬೋದು. ಕಾಲೇಜ್ ಕಲಾವಿದ ತಕ್ಷಣ ಒಂದು ಕಾಲೇಜ್ ಇರುತ್ತೆ. ಕಾಲೇಜ್ ಕಲಾವಿದ ಅಂದ ತಕ್ಷಣ ನಮ್ಗೆ ಏನೇನು ನೆನಪಾಗುತ್ತೆ ಅಂತಂದರೆ ನಮ್ಮದೇ ಒಂದು ಸ್ಟೋರಿಗಳಿವೆಲ್ಲ. ಕಾಲೇಜ್ ಅಂತ ನಾವೆಲ್ಲ ತುಂಬ ಲವ್ ಮಾಡಿಬಿಟ್ಟಿರ್ತೀವಿ, ಎಷ್ಟು ಬೇಕಷ್ಟು ಲವ್ ಮಾಡಿರ್ತೀವಿ. ಬಟ್ ನಮ್ಗೆ ಯಾರೂ ಸಿಕ್ಕಿರಲ್ಲ. ತುಂಬ ಲವ್ ಮಾಡ್ತೀವಿ, ಎಷ್ಟು ಬೇಕಷ್ಟು ನಮಗೆ ಅಷ್ಟು ಪ್ರೀತಿ ನಮ್ಗೆ ಸಿಕ್ಕಿರಲ್ಲ. ನಮಗೂ ತುಂಬ ಹುಡುಗಿರು ಮಿಸ್ ಆಗಿರ್ತಾರೆ, ನಾವು ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀವಿ. ಆದರೆ ತಮ್ಮ ಹುಡುಗಿ 4 ವರ್ಷ ಆದಮೇಲೆ ಹುಡ್ಕೊಂಡು ಹೋಗುವಂಥದ್ದು ಇರ್ತದಲ್ಲ, ಅದೊಂದು ನಿಜವಾದ ಪ್ರೀತಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ರೀತಿ ಲವ್ ಸ್ಟೋರಿಗಳು ಇನ್ನೂ ಕನ್ನಡ ಸಿನಿಮಾದಲ್ಲಿ ಬರಬೇಕು ಅಂತ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಸರ್ ತುಂಬ ಚೆನ್ನಾಗಿದೆ ಫಿಲಮ್ಮು. ಎಲ್ಲ ಹೊಸಬ್ರು ಬಟ್ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ ಬೆಳೆಸಿ ಎಲ್ಲರೂ ಎಲ್ಲ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿಕೊಡಿ. ಕೇಳ್ಬಿಟ್ಕೊಂಡು ಎಲ್ಲ ಖುಷಿ ಪಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತಾಯಿದೆ, ನಾನು ಹೇಳಬೇಕು ಅಂತೇನಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಮೇಕಿಂಗ್ ವೈಸಲ್ಲಿ. ಸೊ ಹೊಸ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಯಾರು ಹೊಸಬ್ರು ಅಂತ ಅನಿಸಲ್ಲ, ಎಲ್ಲ ಅನುಭವ ಇದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಸಿನಿಮಾ ಸಖತ್ತಾಗಿ ಮೂಡಿ ಬಂದಿದೆ. ಸೊ ಸಾಂಗು ಸಖತ್ತಾಗಿದೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಕನ್ನಡ ಪ್ರೇಕ್ಷಕರು ಸೊ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ, ಓಕೆನಾ? ಹಾಗೆ ನಮ್ಮ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮಾಡಿದ್ದಾರೆ. ಇಲ್ಲಿರೋರೆಲ್ಲರಿಗೂ ಕೂಡ ಖಂಡಿತವಾಗ್ಲೂ ತುಂಬ ಇಷ್ಟ ಆಗಿದೆ. ಇನ್ನು ನೆಕ್ಸ್ಟು ನೀವು ಬಂದು ನಮ್ಮನ್ನು ಆಶೀರ್ವಾದ ಮಾಡಬೇಕು. ಆಗಲೇ ಯೂಟ್ಯೂಬಲ್ಲಿ ಎಲ್ಲದೂ ಇದೆ, ಟ್ರೈಲರ್ ಇದೆ, ಹಾಡುಗಳಿದೆ. ಅದನ್ನು ಕೇಳಿ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಹೇಳಿ ಸರ್, ನೀವು ಹೇಳಿ ಸರ್. ನಾನೇ ಕೇಳ್ತೀನಿ, ಹೆಂಗೆ ಅನಿಸ್ತು ದುಡ್ಡು ಹಾಕಿ? ಆ್ಯಕ್ಚುಲಿ ನಾನು ಒಬ್ಬ ಪ್ರೊಡ್ಯೂಸರ್ ಆಗಿ ಪಿಕ್ಚರ್ನ ನಾನು ಪ್ರಿವ್ಯೂವಲ್ಲಿ ನೋಡೇ ಇಲ್ಲ. ನನಗೆ ಡೈರೆಕ್ಟರ್ ಆಗಲಿ ಹೀರೋ ಅವ್ರು ಕರೆದು ಬನ್ನಿ ಸರ್ ನೋಡೋಣ ಅಂತ ಹೇಳಿದೆ. ನಾನು ಅವತ್ತು ಹೇಳಿದ್ದೆ ಅವ್ರಿಗೆ, ನಾನು ನನ್ನ ಮೂವಿನ ನೋಡಿದ್ರೆ ಆಡಿಯನ್ಸ್ ಮಧ್ಯದಲ್ಲೇ ನಾನು ಮೂವಿನ ನೋಡ್ತೀನಿ ಅಂತ. ಅದೇ ಥರ ಫಸ್ಟ್ ಟೈಮು ನಾನು ನಮ್ಮ ವೈಫು ನನ್ನ ಮಕ್ಕಳು ಫಸ್ಟ್ ಟೈಮ್ ಮೂವಿನಲ್ಲೇ ಬಂದು ಥಿಯೇಟ್ರಲ್ಲೇ ಬಂದು ಮೂವಿನ ನೋಡ್ತಾಯಿದ್ವಿ. ಆಮೇಲೆ ಆ್ಯಸ್ ಎ ಪ್ರೊಡ್ಯೂಸರ್ ಅಂದ್ಬಿಟ್ಟು ಒಂದು ಪರ್ದೆನಲ್ಲಿ ಒಬ್ಬರು ಆರ್ಟಿಸ್ಟು ಕಾಣಿಸ್ಕೊಯ್ತಾ ಇದ್ದಾರೆ ಅಂದರೆ ದಟ್ ಮೀನ್ಸ್ ಲಕ್ಷ್ಮಿ ಒಲ್ದು ಬಂದಿರಬೇಕು. ಆ ಲಕ್ಷ್ಮಿ ಒಲ್ದು ಬಂದಿರಬೇಕಂದ್ರೆ ಬ್ಯಾಕ್ ಬೋನು ಆಬ್ವಿಯಸ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಇದ್ದಾರೆ. ಎಲ್ಲ ಆಗೋದಕ್ಕೂ ಪಿಲ್ಲರ್ ಇದ್ದಾರೆ. ಸೊ ಇದುವರೆಗೂ ಫಸ್ಟ್ ಡೆಬ್ಯೂ ಮಾಡ್ಕೊಂಡು ಈ ಥರ ಸ್ಟೇಜಲ್ಲಿ ಎಂಡ್ ಮೂಮೆಂಟಲ್ಲಿ ನಾನು ನನ್ನ ಮೂವಿನಲ್ಲಿ ನೋಡಿದಾಗ ನನಗೆ ಸೆಂಟಿಮೆಂಟ್ ಆಗಿ ನನಗೆ ಕಣ್ಣಲ್ಲಿ ಸ್ವಲ್ಪ ನೀರು ಬಂದಿದೆ. ಎಡಿಟಿಂಗಲ್ಲಿ ಅಷ್ಟು ಪ್ರೊಫೆಷ್ನಲ್ ಆಗಿ ಎಡಿಟಿಂಗ್ ಮಾಡಿದ್ದಾರೆ. ಅಷ್ಟೇ ಎಂಟೈರ್ ಟೀಮ್ಗೆ ಎಲ್ಲರೂ ಎಷ್ಟು ಯಾರು ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಾನು ಹಾರ್ಟ್ ವೆರಿ ಥ್ಯಾಂಕ್ಸ್ ಆಗಿ ಹೇಳ್ತೀನಿ. ಹಾಗೆ ನಿಮಗೆಲ್ಲರಿಗೂ ನಿಮ್ಮಿಂದನೇ ಇನ್ನೂ 4 ಶೋ
ನೋಡಬೇಕು, 4 ವಾರ ಓಡಿಸ್ತೀರಾ, 3 ದಿವಸ ಓಡಿಸ್ತೀರಾ, ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಇದೆ. ನಾವು ಮಾಡೋದು ನಮ್ಮ ಕರ್ತವ್ಯ ಮಾಡಿದ್ದೀವಿ, ಇನ್ನು ಮುಂದೆ ತಗೊಂಡೋಗಿ ಬಿಡೋದು ನಿಮ್ಮ ಜಿಮ್ಮೆದಾರಿ. ಬನ್ನಿ ಮುಂದೆ ಬನ್ನಿ. ತುಂಬ ಒಂದು ಒಳ್ಳೆಯ ಲವ್ ಸ್ಟೋರಿ ಸಿನಿಮಾ ಇದೆ. ಎಡಿಟ್ರೆ ಕಟ್ ಮಾಡ್ದಂಗಲ್ಲ, ಜೋರಾಗಿ ಎಡಿಟರ್ ಸೈಲೆಂಟ್ ಆಗಿರ್ತಾರೆ. ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ನಿಮ್ಮ ಮನೆಯವ್ರಿಗೆ ಮಾತ್ರ ಕರೆದ್ರ ನೆಪ್ಪಿಗೆ ಜೋರಾಗಿ ಹೇಳಿ. ಇವ್ರ ಹೆಸರು ಮಹೇಶ್ ಗಂಗಾವತಿ ಅಂತ. ಮೂಲತಃ ಗಂಗಾವತಿ ಅವರು ನಮ್ಮ ಸಿನಿಮಾ ಮೂಲಕ ನಮ್ಮ ಸಿನಿಮಾ ಮೂಲಕ ಎಡಿಟರ್ ಆಗಿ ಪರಿಚಯ ಆಗ್ತಾ ಇದ್ದಾರೆ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿದ್ದೀರಾ. ತುಂಬ ಅಂದರೆ ತುಂಬ ತಾಳ್ಮೆ ಇತ್ತು. ಭಾಳಷ್ಟು ಸಲ ತಲೆ ತಿಂದ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಅದಕ್ಕೆ ನಿಮ್ಮ ಮುಖಾಂತರ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀವಿ. ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾಚ್ಕೊಳ್ಳೋದು ಜಾಸ್ತಿ ಸರಿ ಅಂತ ಹೇಳ್ತೀವಿ, ಕೇಳಲ್ಲ ಇವರು. ತುಂಬ 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 ಒಳ್ಳೆ ಪರ್ಸನ್ ಸರ್. ತುಂಬ ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಎಡಿಟರ್ಗೆ ನೀವು ಹೇಳಿದಾಗ ತುಂಬ ತಾಳ್ಮೆ ಇರಬೇಕು. ಆ ತಾಳ್ಮೆ ಇದೆ ಇವರು.